ಸ್ಥಿತಪ್ರಜ್ಞನ ಅವಸ್ಥೆಯೊಳಗಿರಬೇಕು. ಸುಖ ಬಂದಾಗಲೂ ಹಾಗೇ ಸ್ವೀಕರಿಸಬೇಕು, ದುಃಖ ಬಂದಾಗಲೂ ಹಾಗೇ ಸ್ವೀಕರಿಸಬೇಕು. ಮತ್ತು ಸುಖ ಹಿಡಿತೀನಿ ಅಂತ ಹೋಗಬಾರದು. ಸುಖವನ್ನು ಬಯಸಿ ಅದರ ಹಿಂದೆ ಬೆನ್ನು ಹತ್ತಬಾರದು. ಸುಖ ಎನ್ನೋದು ಒಂದು ಪಾತರಗಿತ್ತಿ ಇದ್ದ ಹಾಗೆ. ಪಾತರಗಿತ್ತಿಯನ್ನು ನಾವು ಎಷ್ಟು ದೂರ ಹಿಡಿತೀವಿ ಅಂತ ಹೋದಷ್ಟು ಅದು ಹಾರಿ ದೂರವೇ ಹೋಗುತ್ತದೆ, ನಮ್ಮ ಕೈಗೆ ಸಿಗುವುದಿಲ್ಲ. ಒಂದು ಬಾರಿ ಅದನ್ನು ಹಿಡಿಯುವುದನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವು ನಿಂತು ಬಿಡಿ, ಅದು ತನ್ನಿಂದ ತಾನೇ ಹಾರುತ್ತಾ ನಿಮ್ಮ ಮೇಲೇ ಬಂದು ಕುಳಿತುಕೊಳ್ಳುತ್ತದೆ. ಸುಖವೂ ಹಾಗೆ. ನಾವು ಸುಖ ಹಿಡಿತೀವಿ, ಸುಖ ಬೇಕು ಅಂತ ಹೋದಂಗ ಅದು ದೂರ ಹೊಕ್ಕತ್ತಿ. ಒಂದು ಬಾರಿ ನಿಮ್ಮ ಕೆಲಸ, ನಿಮ್ಮ ಕಾರ್ಯ ನೀವು ಮಾಡುತ್ತಾ ನಿಂತು ಬಿಡಿ, ಆ ಸುಖವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮತ್ತು ಸುಖ ಎನ್ನೋದು ಅಲ್ಲಿ ಇಲ್ಲಿ ಎಲ್ಲೋ ಸಿಗೋದಲ್ಲ. ಅದು 10 ರೂಪಾಯಿ ಕೊಟ್ಟರೆ ಮಾರ್ಕೆಟ್ದಾಗ ಸಿಗುವುದಲ್ಲ. ಬಂಗಾರದ ಅಂಗಡಿಯಾಗ 1 ಲಕ್ಷ ಕೊಟ್ಟು ತಗೊಂಡು ಬರ್ತಾನಂದ್ರೂ ಸಿಗಂಗಿಲ್ಲ. ಎಲ್ಲಿದೆ ಸುಖ? ಎಲ್ಲಿದೆ? ಅಲ್ಲಿಲ್ಲ, ಇಲ್ಲಿಲ್ಲ, ಮತ್ತೆಲ್ಲಿದೆ? ಅದು ಸುಖ ನಮ್ಮೊಳಗೆ ಇದೆ. ಒಮ್ಮೆ ಒಬ್ಬ ಕವಿ ಸಮುದ್ರದ ದಂಡೆಗೆ ಬಂದು ಕವಿತೆ ಬರಿತಿದ್ದ, ಬಂಡೆ ಮೇಲೆ ಕೂತ್ಕೊಂಡು. ಏನು ಸಾಗರದ ವರ್ಣನೆ, ಸಮುದ್ರದ ವರ್ಣನೆ. ಏನು ಸಾಗರವೇ, ಕಣ್ಣು ಹಾಯಿಸಿದಷ್ಟು ವಿಶಾಲವಾಗಿ ನೀನು ಹರಡಿಕೊಂಡಿರುವೆ. ಹಾಗೆ ನೆರೆ ತೊರೆಗಳು ಬರುತ್ತಿವೆ, ಹವಳ ಮುತ್ತುಗಳನ್ನು ಹೊತ್ತು ನಿಂತಿರುವೆ ಸಾಗರವೇ ಅಂತ ವರ್ಣನೆ ಮಾಡಾಕತ್ತಿದ್ದ. ಅಲ್ಲಿ ಸಾಗರದಾಗ ಒಂದು ಮೇನಿತ್ತು, ಇದನ್ನು ಕೇಳಿಸ್ಕೊತದ. ಮೇನ್ ಕೇಳಿಸ್ಕೊತ್ತು, ಅದಕ್ಕೆ ಅನಿಸ್ತು ಸಾಗರ ಅನ್ನೋದು ಎಲ್ಲೈತಿ ಅಂತ ಅನ್ಕೋತದ. ಇಷ್ಟು ಸಾಗರದ ಬಗ್ಗೆ ವರ್ಣನೆ ಮಾಡಾಕತ್ತಾನ. ನನ್ನ ಜೀವಮಾನದಾಗ ಸಾಗರ ನೋಡಿಲ್ವಲ್ಲ, ಎಲ್ಲೈತಿ ಅಷ್ಟು ಸುಂದರವಾದ ಸಾಗರ ಅಂತ ಮೀನು ಅನ್ಕೊಳಕತ್ತಿ. ಮೀನು ಅನ್ಕೊತ್ತು, ಮತ್ತು ಅದನ್ನು ನೋಡೇ ಬಿಡಬೇಕು, ನೋಡೇ ಬಿಡಬೇಕು ಅಂತ ಅದರ ತಾಯಿ ಹತ್ರ ಬಂತು. ಮೀನಿನ ತಾಯಿ ಹತ್ರ ಕೇಳಿತು ತಾಯಿಯನ್ನು, ಅಮ್ಮ ಅಲ್ಲೊಬ್ಬ ಕವಿ ಸಾಗರವನ್ನು ವರ್ಣನೆ ಮಾಡಾಕತ್ತಿದ್ದ, ಭಾಳ ಚಂದ ವರ್ಣನೆ ಮಾಡಿದ, ಮತ್ತು ಸಾಗರ ಅನ್ನೋದು ಎಲ್ಲೈತಿ ನೀನು ನೋಡಿ ಅನ್ನಂತ ಕೇಳಿದ ತಾಯಿಯನ್ನು. ಅವಾಗ ತಾಯಿ ಮೀನು ಹೇಳುತ್ತೆ, ನಾನು ಭಾಳ ವರ್ಷದಿಂದ ಹುಡುಕ್ಯಾಡಕತ್ತನು, ಅದು ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ ಅಂತ ತಾಯಿ ಮೀನು ಹೇಳಿತ್ತು. ನಾನು ಹುಡುಕ್ಯಾಡಕತ್ತನ, ಅದು ನನಗೂ ಸಿಕ್ಕಿಲ್ಲ. ಮತ್ತು ಎರಡು ಎಲ್ಲಿದಾವ ಅಂತ ಮಾಡೀರಿ? ಸಾಗರದಾಗ ಅದಾವ. ಸಾಗರದ ಅರಿವು ಅವಕ್ಕಿಲ್ಲ. ಇರುವುದು ಸಾಗರದಲ್ಲೇ, ಸಾಗರದ ಜ್ಞಾನ ಇಲ್ಲ. ನಾವು ಎಲ್ಲದೀವಿ? ಆನಂದದಾಗ ಅದೀವಿ. ಆನಂದವೇ ನಮ್ಮೊಳಗೈತಿ. ಮತ್ತು ಆನಂದವನ್ನು ಅಲ್ಲೇ ಇಲ್ಲೇ ಹೊರಗೆ ಹುಡುಕ್ಯಾಡಕತ್ತೀವಿ, ಇನ್ನೂ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳಕತ್ತೀವಿ. ಒಳಗಡೆ ಇದೆ ಆನಂದ. ಆನಂದವನ್ನು ಅನುಭವಿಸಬೇಕಲ್ಲ, ಆನಂದವನ್ನು ಚೆನ್ನಾಗಿ ಪಡೆಯಬೇಕಲ್ಲ, ಹಾಗೆ ಬದುಕಬೇಕು. ಮತ್ತು ಆನಂದ ಪಡೆಯಬೇಕಾದರೆ ನಾವು ನಮ್ಮ ಪಾಡಿಗೆ ಇದ್ದರೆ ಆನಂದ ಸಿಗದು. ಯಾರು ತನ್ನ ಮನೆಗಾಗಿ, ತನ್ನ ಕುಟುಂಬಕ್ಕಾಗಿ ಅಷ್ಟೇ ತನ್ನ ಬದುಕನ್ನು ಮಾಡಿ ಹೋಗಿದ್ದಾನೆಯೋ ಅವನು ಜನರಿಂದ ಕಣ್ಮರೆಯಾಗಿದ್ದಾನೆ. ಯಾರು ಸಮಾಜವೇ ನನ್ನ ಬಂಧು ಬಳಗ, ಜಗವೇ ನನ್ನ ಕುಟುಂಬ ಅಂತ ಹೇಳಿ ಹೊರಟಿದ್ದಾನೆಯೋ ಅವನು ಜನರ ಹೃದಯದಲ್ಲಿ ಕಣ್ಮಣಿಯಾಗಿ ನಿಂತಿದ್ದಾನೆ. ಜನರ ಹೃದಯದಲ್ಲಿ ಕಣ್ಮಣಿಯಾಗಬೇಕು.